ಅದು ಪ್ರೆಗಾ ನ್ಯೂಸ್ ಬರುತ್ತಲ್ಲ ಅದನ್ನು ತರಿಸಿದ್ದೀನಿ. ಹಾಂ, ನಿಜ ಬಂತು 99. ಅಯ್ಯಪ್ಪ, ನೀನು ಅಲ್ಲಿ 2 ಪಾಯಿಂಟ್ ತಾನೇ ಬಂದಿತ್ತು. ಇಟ್ಸ್ ಪಾಸಿಬಲ್. ಯಾಕೆ ತಗೊಂಡು ನೀನು ಜಿಮ್ ಮಾಡ್ತಾ ಇದ್ದೆ, ನನ್ನ ಕ್ಯಾಮ್ರಾ ಮುಂದೆ ಇಟ್ಕೊಬರ್ತೀನಿ. ಯಾಕೆ ಬಾಯಿದೆ ಸೀರಿ ತಮ್ಮ, ವಿಡಿಯೋ ಆಫ್ ಮಾಡು. 2 ಪಾಯಿಂಟ್ ಬಂದಿದೆ. ಇದೆಲ್ಲ ವ್ಲಾಗ್ ಮಾಡ್ಬಿಡ ಕಣ, ನಿನ್ ದಮ್ಮೆ ಅಂತೀನಿ. ನನ್ನ ಮೇಲೆ ಆಣೆ, ನಿಜ ಹೇಳು. ಪಾಪು ಬಿಡ್ತಲ್ಲ, ಇಟ್ಕೋಬೇಕ. ನಿಜ ಸೀರಿಯಸ್ ಆಗಿ ತುಂಬಾ ಹ್ಯಾಪಿ ನಾನು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದೆ? ಆ್ಯಕ್ಚುಲಿ ಇವತ್ತಿನ ವ್ಲಾಗಲ್ಲಿ ನಾನು ಚಂದುಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿದೆ. ಏನು ಪ್ರ್ಯಾಂಕಪ್ಪ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಪ್ರ್ಯಾಂಕ್. ನನಗೆ ಸ್ವಲ್ಪ ಭಯನೂ ಆಗ್ತಾಯಿದೆ. ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಸೊ ಬ್ಲಿಂಕಿಟಿಂದ ಅದು ಪ್ರೆಗಾ ನ್ಯೂಸ್ ಬರುತ್ತಲ್ಲ ಅದನ್ನು ತರಿಸಿದ್ದೀನಿ. ಇದು ಹೆಂಗೆ ಚೆಕ್ ಮಾಡೋದು, 99 ಬರೋದಕ್ಕೆ ಏನು ಮಾಡೋದು ಅಂತಲೇ ನನಗೆ ಗೊತ್ತಿಲ್ಲ. ಸೊ ಆ್ಯಂಡ್ ಚಂದುಗೆ ಇಷ್ಟ ಅಂತ ಹೇಳ್ಬಿಟ್ಟು ಪ್ಯಾಷನ್ ಫ್ರೂಟ್ನ ತರಿಸಿದ್ದೀನಿ. ಸೊ ಇದೊಂದು ಚೆನ್ನಾಗಿಲ್ಲ ಅನಿಸುತ್ತೆ, 2 ಮಾತ್ರ ಚೆನ್ನಾಗಿದೆ. ಸೊ ಅವ್ರು ಬರ್ತಿದ್ದಾರೆ, ನೋಡೋಣ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ಹೇಳಿಬಿಟ್ಟು. ಪಕ್ಕಾ ಶಾಕ್ ಆಗ್ತಾರೆ. ನೋಡೋಣ ಬನ್ನಿ. ತರಿಸಿದ್ದೀನಿ ಇದನ್ನು, ನೋಡೋಣ. ಅವ್ರು ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಬಟ್ ಏನು ಮಾಡೋದು ಗೊತ್ತಿಲ್ಲ, ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ. ಇದೆಲ್ಲಿಡೋದು? ಆ್ಯಕ್ಚುಲಿ ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ, ಆರೆಂಜ್ ಜ್ಯೂಸ್ನ ಅದರೊಳಗಡೆ ಹಾಕಿದ್ರೆ 99 ಬರುತ್ತಂತೆ. ನೋಡೋಣ. ಬಂದ್ಬಿಟ್ರೆ ಕಷ್ಟ. ಅಯ್ಯೋ, ಇದೇನು ಬಂದೇ ಇಲ್ಲ. ಹಾಂ, ನಿಜ ಬಂತು 99. ಸಿ, ಅಯ್ಯಪ್ಪ, ನಿಮ್ಮ ಮುಂದೆನೇ ನಾನು ಇದು ಆರೆಂಜ್ ಜ್ಯೂಸ್ನ ಹಾಕ್ತೆ. ಹೆಂಗೆ ಸಾಧ್ಯ ಇದು? ನೋಡ, ಚಂದ್ರಿಗೆ ಇವಾಗ ಪಕ್ಕಾ ಶಾಕ್ ಆಗಿ ಅವ್ರ ರಿಯಾಕ್ಷನ್ ನಾನು ನೋಡಲೇಬೇಕು. ಯಪ್ಪ, ಹಂಗಿದ್ರೆ ಇದೆಲ್ಲ ಸುಳ್ಳ? ಹೆಂಗೆ ಬಂದಿದೆ 99? ಹಾಂ, ಓಕೆ ಬನ್ನಿ. ಅಲ್ಲೇ ಇರು, ನಾನು ಬರ್ತೀನಿ ಅಂತ ಹೇಳಿದೆ ತಾನೇ, ಬಂದೇ ಬಿಟ್ಟಿದ್ಯಾ? ಹೋದ್ರು ವಿಡಿಯೋ, ಬಂದ್ರು ವಿಡಿಯೋ, ಕುಂತ್ರು ವಿಡಿಯೋ, ನಿಂತರು ವಿಡಿಯೋ. ಮುಗಿಯಲ್ಲ, ಮಲ್ಕೊಂಡಿದ್ದಾನೆ ಪಾಪಣ ಪಾಚಿ. ಹ್ಞೂ, ಯಾವಾಗಲೂ ವಿಡಿಯೋದಲ್ಲಿ ಇರ್ತೀಯಲ್ಲ. ಆ್ಯಕ್ಚುಲಿ ನಿಂಗೊಂದು ಸರ್ಪ್ರೈಸ್ ಇದೆ. ಜ್ಯೂಸ್ ಹಣ್ಣು. ಓ, ಇದೆಯಾ? ಅದಲ್ಲ ಬಿಡು. ಮತ್ತೆ ಜ್ಯೂಸ್ ಹಣ್ಣು ಅವತ್ತು ಇಷ್ಟ ಚೆನ್ನಾಗೈತೆ ಇದಕ್ಕೆ. ಆ್ಯಕ್ಚುಲಿ ಈಗ ನಿಜವಾಗ್ಲೂ ಸರ್ಪ್ರೈಸ್ ಕೊಡ್ತೀನಿ, ನೋಡ್ತೀಯಾ? ಮೇಲೆ ಕೊಡ್ಲ ಸರ್ಪ್ರೈಸು? ಏನು ಸರ್ಪ್ರೈಸು? ಕೊಡ್ಲ ಏನು? ಒಂದು ನಿಮಿಷ ಇದೆ.
ಕೊಡ್ತೀನಿ. ಏನ್ ಸಿನಿಮಾ ಏನ್ ಮಾಡ್ತಿದೆ ಮನ್ಸಲ್ಲಿ? ಗೊತ್ತಾಯ್ತಾಗ ಈಗ ಕೊಡು. ಲೈ ತಮಾಷೆ ಆಡ್ತಿರ್ತಾನೆ ನೀನು. ಏನ್ ತಮಾಷೆ ಆಡಕ್ಕ ನೋಡಲ್ಲಿ. 2 ಪಾಯಿಂಟ್ ಬಂದೇನಂತ. ಫಸ್ಟ್ ಬಾಬು ಪ್ರೆಗ್ನೆಂಟ್ ಟೈಮಲ್ಲಿ 2 ಪಾಯಿಂಟ್ ತಾನೇ ಬಂದಿತ್ತು. ಇಟ್ಸ್ ಪಾಸಿಬಲ್. ನಿಂಗೆ ಶಾಕ್ ಆಯ್ತಿಲ್ಲ? ಶಾಕ್ ಯಾಕೆ ತಗೋ ನೀನು ಜಿಮ್ ಮಾಡ್ತಿದ್ದೆ ನನ್ನ ಕ್ಯಾಮ್ರಾ ಮುಂದೆ ಇಟ್ಕೊಬರ್ತಿದ್ದೆ. ಯಾಕೆ ಬಾಯಿದೆ? ನಿಜ ಕನ್ಫರ್ಮು. ಸೀರಿ ವಿಡಿಯೋ ಆಫ್ ಮಾಡು. ತಮಾಷೆ ಆಡಬೇಡ ನೀನು. ಒಂಥರ ಸಿಲ್ಲಿ ಮಾಡಾಕ್ತಿದ್ದೆ ನನ್ನ. ಜಿಮ್ ಮಾಡಬೇಡ, ಆಫ್ ಮಾಡು ವಿಡಿಯೋನ ಪ್ಲೀಸ್. ತಗೋ ಇಲ್ಲಿ ನೋಡಿಲಿ. ನೋಡಿ ಇಲ್ಲಿ ಈ ವಿಷಯದಲ್ಲಿ ನೋಡಿಲಿ 2 ಪಾಯಿಂಟ್ ಬಂದಿದೆ. ಚಿಕ್ 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 ಚಕ್ಕ ನೋಡಿ ಈ ಕಡೆ. ಇದೆಲ್ಲ ವ್ಲಾಗ್ ಮಾಡ್ಬೇಡ ಕಡೆ ನಿನ್ ದಮ್ಮೆ ಅಂತೀನಿ. ಯಾಕೆ ಮಾಡ್ಬೇಡ ಪ್ಲೀಸ್. ಹೋಗಡಿಕೆ ಯಾಕೆ? ಖುಷಿ ಪಡ್ಲ, ಭಯ ಪಡ್ಲ, ನಾಚಿಕೆ ಪಡ್ಲ ಗೊತ್ತೈತಲ್ಲ ನಂಗೆ. ಹಿಡ್ಕೊ ಇಲ್ಲಿ. ಏನ್ ಹೇಳು ಈಗ ನಿಜ ಹೇಳ. 2 ಪಾಯಿಂಟ್ ಬಂದ್ರೆ ಏನ್ ಅರ್ಥ ಅಂತ? ಈಗ ನಿಜ ಹೇಳ ಸುಳ್ಳು ಹೇಳ? 1 ವರ್ಷ ಆಗಿರೋದು ಮಾಡ್ತೀನಿ. 2 ಪಾಯಿಂಟ್ ಬಂದ್ರೆ ಪಾಸಿಟಿವ್ ಅಂತ ಇದು. ಈಗ ನಿಜ ಹೇಳ ಸುಳ್ಳು ಹೇಳ? ನನ್ನ ಮೇಲೆ ನಾನೇ ನಿಜ ಹೇಳು. ಹೇಳು ಏನ್ ಹೇಳಿ? ಏನೋದೇನು ನಿಜ ಹೇಳ ಅಂದಲ್ಲ. ಅಲ್ಲಿ ನೋಡು 2 ಪಾಯಿಂಟ್ ಅದೇ ನಿಜ. ಯಾಕೆ ಹಿಂಗ ಆಡ್ತಾ ಇದ್ದೀ ನೀನು? ಏನ್ ಮಾತೇ ಬರ್ತಾ ಇಲ್ಲ. ಖುಷಿ ಆಗ್ತಾ ಇದ್ಯಾ? ಅಮ್ಮ ತಾಯಿ ಆಫ್ ಮಾಡೆ ಪ್ಲೀಸ್. ಪ್ರಾಂಕ್. ನಿಮ್ಮ ಬೈಸ್ಕೊಬಿಡಬೇಕಿರಲ್ಲಿ. ಪ್ರಾಮಿಸ್ ಪ್ರಾಂಕ್ ಇದು. ಪ್ರಾಂಕ್ ಏನಾರಲ್ಲಿ ಜನ ಏನಂಕಳಲ್ಲ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ದೊಡ್ಡವ್ರು ಹೇಳೋರು. ನೀನು ಎದ್ ಕುತ್ಕೊಂಡ್ ಮಾತಾಡು. ಜಿಮ್ ಮಾಡ್ತಿದೆ ಅಲ್ಲ ಪ್ರಾಂಕು. ಪ್ರಾಮಿಸ್ ಪ್ರಾಂಕ್ ಇದು. ಪ್ರಾಂಕ ನಿನ್ನ ಪ್ರಾಂಕು. ಪ್ರಾಮಿಸ್ ಪ್ರಾಮಿಸ್. ಇದೊಂದ್ ಸ್ವಲ್ಪ ಮೂಸ್ ನೋಡಿ ಇದ್ರೊಳಗಡೆ ಇರೋದು. ಮೂಸ್ ನೋಡು ಏನದು ಅಂತ. ಏನದು? ಸೋಪ, ಸಂತೂರ್ ಸೋಪ ಅಲ್ಲ. ಅದೇನು ಇದು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೊಂದು ತರಿಸಿ. ಅದು ಹಾಕಿದ್ರೆ ಡಬಲ್ ಕಿಟ್ ಬರುತ್ತಾ? ಪ್ರಾಮಿಸ್ ನಾನು ಶಾಕು. ಹೆಂಗಪ್ಪ ಇದು ಅಂತ. ಏನ್ ಹಾಕಿದೀನಿ ಹೇಳೋದಕ್ಕೆ? ಆರೆಂಜು ಹಾಕಿದ್ದ. ಆರೆಂಜ್ ಜ್ಯೂಸು ನೋಡಿ. ಪ್ರೆಗ್ನೆಂಟ್ ಆಗಿದೆ ಆರೆಂಜ್ ಜ್ಯೂಸ್. ಹೆಂಗ್ ಬಂದಿದೆ ನೋಡು ಡಬಲ್ ಏನು. ಅದು ನೀನು ಈ ಥರ ಎಲ್ಲ ಪ್ರಾಂಕ್ ಮಾಡೋದ ನನಗೆ. 6 ತಿಂಗಳು ಮಗ ಹಿಡ್ಕೊಬಿಟ್ಟು ಇದೇನಪ್ಪ ಅಂತ ಗಾಬರಿ ಆಗೋಯ್ತಾರೆಲ್ಲ ಜನ. ಆಡ್ಕೊಂತಾರೆ ಅಷ್ಟೇ ನನ್ನಂತೂ ನೋಡಿ. ಇನ್ನೇನು ನಮ್ಮ ಅಕ್ಕಂಗೆ ಹೇಳೋದಂತೂ ಪಕ್ಕ ನಂಬ್ತಾಳವಳು. ಮತ್ತೆ ನೋಡ್ತಾ ಇದ್ದೀನಿ ನೋಡು ಅದನ್ನೇ. ನೀನು ಟೆಸ್ಟ್ ಮಾಡಿ ವೇಸ್ಟ್ ಆಯಿತು. ನಾನು ಟೆಸ್ಟ್ ಮಾಡಿಲ್ಲ. ಅಂದರೆ ನಾನು ಅದು ಆರೆಂಜ್ ಜ್ಯೂಸ್ ಹಾಕ್ಬಿಟ್ಟು ಟೆಸ್ಟ್ ಮಾಡಿರೋದು. ನೀನು ಟೆಸ್ಟ್ ಮಾಡಿದಾಯ್ತಾ? ನಾನೇ ಟೆಸ್ಟ್ ಮಾಡಲಿ. ಮತ್ತೆ ಚಮಕ್ ಕೊಡ್ತಿದ್ದೆ ನನಗೆ ನಿನ್ನೆಯಿಂದನೂ ಫೋನ್ ಮಾಡಿ. ಸುಮ್ಮನೆ ನಿನಗೆ ಈ ಥರ ಪ್ರ್ಯಾಂಕ್ ಮಾಡಬೇಕು ಅಂತಲೇ ಹೆಂಗೆ ಮಾಡಿದೆ. ನಂದು ಆಲ್ರೆಡಿ ಡೇಟ್ ನಂದು ಆಯಿತು. ಇದ್ರೆ ಸರಿ. ನನಗೆ ಮೊನ್ನೆ ಫೋನ್ ಮಾಡ್ಬಿಟ್ಟು ಚಮಕ್ ಕೊಟ್ಲು. ಖುಷಿ ಒಂದು ಕಡೆ ಶಾಕು. ನಮ್ಮ ಇವರು ರಾಕಿ ಬಾಯ್ ಅವ್ರದ್ದೊಂದು ಬಂದಾಗ ಏನಪ್ಪ ಇದು 6 ತಿಂಗಳು ಗ್ಯಾಪ್ ಕೊಟ್ಟಿಲ್ಲ ಅಂತ ಸುದ್ದಿ ಆಗಿತ್ತಲ್ಲ. ಹಂಗೆ ನನ್ನೆಲ್ಲ ಹೇಳ್ಕೊಂಡಾರಪ್ಪ ಮಧ್ಯಕ್ಕೆ ಅನ್ಕೊಂಡು ನಾನು ಗಾಬರಿ ಆಗೋಗಿದೆ. ಥ್ಯಾಂಕ್ಸ್. ಅಯ್ಯೋ ದೇವ್ರೆ. ಪ್ರ್ಯಾಂಕು ಇದೆಲ್ಲ ಆಕ್ಚುಲಿ ನಿನ್ನ 3 ದಿವಸದಿಂದ ಫೋನಲ್ಲಿ ಮಾಡ್ತಿದ್ದಲ್ಲ ಅದು ಪ್ರ್ಯಾಂಕು. ನಾನು ಅದನ್ನ ನಂಬ್ಕೊಂಡಿದ್ದೆ ಹೆವಿಯಾಗಿ. ಒಂಥರ ಭಯದಲ್ಲಿ, ಟೆನ್ಷನ್ ಅಲ್ಲಿ, ಶಾಕ್ ಅಲ್ಲಿ. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಆಕ್ಚುಲಿ ನಾನು ಕೊಡಕ್ ಹೋದಾಗ ಪಕ್ಕ ನೀನು ನಿಜ ಅಂತ ನಂಬ್ದೆ ತಾನೆ. ನನ್ ಸರ್ಪ್ರೈಸ್ ಅಂದ್ರೆ ಇನ್ನೇನು ನಾನು ಅಂದ್ರೆ ಫುಲ್ ಯಪ್ಪ ಒಂಥರ ನಂಗೆ ಫಸ್ಟ್ ಯಾರ್ಯಾರೆಲ್ಲ ಮೈಂಡ್ ಬಂದ್ರು ಗೊತ್ತಾ? ಮನೆಯವರು, ಆಮೇಲೆ ಹೊರಗಡೆ ಜನ ಅಂತೂ ಅಂತಾರೆ. ಬೀಪ್ ಹಾಕವ ನನ್ನ ಬಾತ್ ಕಡೆಗೆ. ದಯವಿಟ್ಟು ಹಾಕೋ. ಹೋಗ ಕಡೆಗಿದ್ದೀನಿ ಎತ್ಕೊಂಡು ಕಡೆಗೆ ಜೊತೆ. ಅಯ್ಯೋ ಪಾಪ ಬಿಡೋ. ತಗೋ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಏನು? ತಗೋ ಇಡಿ ಕೈಗೆ. ಇಲ್ಲಿ ಲೆಫ್ಟಲ್ಲಿ
ಪಾಪು ಬಿಡ್ತಲ್ಲ, ಇಟ್ಕೋ ಬೇಗ. ಹೊಡಿ ಹ್ಯಾಂಡ್ ಹುಟ್ಟಿ. ಕಂಗ್ರ್ಯಾಚುಲೇಷನ್. ನಾನು ಎಕ್ಸ್ಪೆಕ್ಟ್ ಮಾಡಿದೆ ನೀನು ಹಿಂಗೆ ಅಂತೀಯ ಅಂತ. ಹಳೇದ ಹೊಸದಿದು? ಹೊಸದು ವಿಡಿಯೋ ಇಟ್ಟಿದ್ಯಾ? ರಿಯಾಕ್ಷನ್ ಬೇಡವ ನಿಂದು, ಅದಕ್ಕೆ. ವಾವ್, ಕಂಗ್ರ್ಯಾಚುಲೇಷನ್. ಹೊಡಿ ಹ್ಯಾಂಡ್. ತಮ್ಮ ಹಿಂಗೆ ತಮ್ಮ ಬದವ್ರೆ. ಫ್ರ್ಯಾಂಕು. ವಾ, ಹೊಡಿ ಹ್ಯಾಂಡು. ಇದೆಲ್ಲ ಏನ್ ತೆಗಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಪ್ರಾಂಕ್ ಕಡೆ ಪ್ರಾಂಕು ಇದು. ಪ್ರ್ಯಾಂಕ್ ಅನ್ಕೊಂಡು ಹಿಂಗೆ ಮಾಡೋದು. ಹೆಂಗೆ, ಏನು ಅನ್ಕೊಂಡೆ? ಸೀರಿಯಸ್ ಅಂತ ಅನ್ಕೊಂಡೆ. ಹಾಂ, ಸೀರಿಯಸ್ ಆಗಿ ಹೇಳ್ತದೆ ಅಂತ ಅನ್ಕೊಂಡೆ. ಹೌದಾ? ನೀ ಸುಳ್ಳು ಅಂತ ಹೇಳ್ದಲ್ಲ, ನಿಜ ಅಂದ್ರೆ ಸೀರಿಯಸ್ ಆಗಿ ತುಂಬಾ ಹ್ಯಾಪಿ ನಾನು. ಸೀರಿಯಸ್ ಆಗಿ ಹಾಂ, ಸೀರಿಯಸ್ ಆಗಿ ಹೇಳ್ತೀನಿ, ಏನು ತಲೆನೇ ಕೆಡಿಸ್ಕೋಬೇಡ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಆ್ಯಂಡ್ ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಈ ವಿಷಯ ಇಟ್ಕೊಂಡು ಈ ಥರ ಫನ್ ಮಾಡಬೇಕಾ, ಪ್ರ್ಯಾಂಕ್ ಮಾಡಬೇಕಾ ಅಂತೆಲ್ಲ ಅಂದ್ಕೊಂಡು. ನಾನು ಜಸ್ಟು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದು ಅಷ್ಟೇ. ಆ್ಯಂಡ್ 2 ಡೇಸಿಂದ ನಾನು ಚಂದುಗೆ ಈ ವಿಷಯವಾಗಿ ರೇಗಿಸ್ತಾ ಇದ್ದೆ, ಮೇ ಬಿ ಪಾಸಿಟಿವ್ ಬರ್ಬೋದು ಹಂಗೆ ಹಿಂಗೆ ಅಂತ. ಸೊ ಹಾಗಾಗಿ ಇದೇ ವಿಷಯನ ಇಟ್ಕೊಂಡು ಪ್ರ್ಯಾಂಕ್ ಮಾಡಿದ್ರೆ ಏನು ಮಾಡ್ಬೋದು, ಹೆಂಗೆ ರಿಯಾಕ್ಷನ್ ಕೊಡ್ಬೋದು ಅಂತ ನೋಡೋದಕ್ಕೆ ಮಾಡಿದೆ ಅಷ್ಟೇ. ಸೊ ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಬಾಯ್ ಬಾಯ್.